ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ಬೂದಿ ಮುಚ್ಚಿದ ಕೆಂಡ ಹೊತ್ತಿಕೊಂಡಿದೆ. ಶಾಂತವಾಗಿದ್ದ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಮತ್ತೆ ಸಿಡಿದಿದೆ. ಕಾರಣ ಮುಖ್ಯಮಂತ್ರಿ ಪುತ್ರನ ಒಂದು ಹೇಳಿಕೆ. 5 ವರ್ಷ ಸಿದ್ದರಾಮಯ್ಯರೇ ಸಿಎಂ ಅಂತ ಎತ್ತಿಂದ ಸಿದ್ದರಾಮಯ್ಯ ಘೋಷಣೆ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಒಳಗಿನ 2 ಬಣಗಳು ಮುಖಾಮುಖಿಯಾಗಿದೆ. ಯತೀಂದ್ರರೇ ನಮ್ಮ ಹೈಕಮಾಂಡ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದಂತ ವ್ಯಂಗ್ಯ ಇದು ತಮಾಷೆಯ ಮಾತ ಅಥವಾ ಹೈಕಮಾಂಡ್ಗೆ ಹೋಗುವ ರಾಜಕೀಯ ಸಂದೇಶವ? ಅಧಿಕಾರ ಹಂಚಿಕೆ ಒಪ್ಪಂದ ಇದೆಯಾ? ಡಿಕೆಶಿಗೆ ನಿಜಕ್ಕೂ ಕೂಡ 139 ಶಾಸಕರ ಬೆಂಬಲ ಇದೆಯಾ? ಯುವ ಶಾಸಕರು ಪ್ರಾಣ ಕೊಡಲು ಸಿದ್ಧ ಎನ್ನುವ ಮಾತಿನ ಹಿಂದಿರುವ ರಾಜಕೀಯ ಅರ್ಥ ಆದ್ರೂ ಏನು? ಈ ಎಲ್ಲದರ ನಡುವೆ ಮೌನವಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದು ದುರ್ಬಲತೆಯ ಮೌನ ಅಥವಾ ತಂತ್ರದ ಮೌನನ? ಮುಂದಿನ ಸ್ಥಳೀಯ ಹಾಗೂ ಲೋಕಸಭೆ ಚುನಾವಣೆಗಳ ಮೇಲೆ ಇದರ ಪರಿಣಾಮ ಏನು? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಬಂದಿದ್ಯಾ? ಇದೆಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಎಲ್ಲವೂ ಶಾಂತವಾಗಿದ್ದಂತೆ ಕಾಣಿಸಿದ್ದ ಕರ್ನಾಟಕ ಕಾಂಗ್ರೆಸ್ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮತ್ತೆ ಕಿಡಿಯಾಗಿ ಹೊತ್ತಿಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ನೀಡಿದ 5 ವರ್ಷ ನಮ್ಮ ತಂದೆಯವರೇ ಮುಖ್ಯಮಂತ್ರಿ, ಹೈಕಮಾಂಡ್ ಕೂಡ ಖಚಿತಪಡಿಸಿದೆ ಎಂಬ ಹೇಳಿಕೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಬೆಂಕಿ ಹಚ್ಚಿದಂತಾಗಿದೆ. ಈ ಮಾತು ಸಾಮಾನ್ಯ ರಾಜಕೀಯ ಅಭಿಪ್ರಾಯವಲ್ಲ, ಅದು ಅಧಿಕಾರದ ಮೇಲೆ ನೇರ ಹಕ್ಕು ಸ್ಥಾಪಿಸುವ ಪ್ರಯತ್ನವಾಗಿ ಡಿಕೆ ಶಿವಕುಮಾರ್ ಬಣಕ್ಕೆ ತಟ್ಟಿದೆ. ಇದಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಈ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗ್ತಾರೆ ಎಂಬ ಕೌಂಟರ್ ನೀಡಿದ್ದು, ಕಾಂಗ್ರೆಸ್ ಒಳಗಿನ 2 ಬಣಗಳ ನಡುವಿನ ಸಂಘರ್ಷ ಮತ್ತೊಮ್ಮೆ ಬಹಿರಂಗವಾಯಿತು. ಈ ವಿವಾದಕ್ಕೆ ಡಿಕೆ ಶಿವಕುಮಾರ್ ನೀಡಿದ ಪ್ರತಿಕ್ರಿಯೆ ಅತ್ಯಂತ ತೀಕ್ಷ್ಣವಾದ್ರೂ ವ್ಯಂಗ್ಯಮಯವಾಗಿತ್ತು. ಆಸೆ ಪಡುವುದನ್ನ ಯಾರು ತಡೆಯಲು ಸಾಧ್ಯವೇ? ಅದು ಅವರ ಪ್ರಾರ್ಥನೆ. ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ, ನೋಡೋಣ ಎನ್ನುವ ಮೂಲಕ ಅವರು ತಮ್ಮ ಆಸೆಯನ್ನು ಬಿಡಲಿಲ್ಲ. ಎದುರಾಳಿಯನ್ನು ನೇರವಾಗಿ ಎದುರಿಸಲು ಹೋಗಲಿಲ್ಲ. ಇನ್ನು ಮುಂದೆ ಹೋಗಿ ಯತೀಂದ್ರ ಸಿದ್ದರಾಮಯ್ಯ ಅವರೇ ನಮ್ಮ ಹೈಕಮಾಂಡ್ ಎಂದು ಹೇಳುವ ಮೂಲಕ ಸಿಎಂ ಪುತ್ರನಿಗೆ ರಾಜಕೀಯವಾಗಿ ತಿರುಗೇಟು ನೀಡಿದ್ರು. ಈ ಒಂದು ಸಾಲು ಕಾಂಗ್ರೆಸ್ ಒಳಗಡೆ ದೊಡ್ಡ ಪ್ರತಿಧ್ವನಿಯನ್ನೇ ಹುಟ್ಟಿಸಿತ್ತು. ಹೈಕಮಾಂಡ್ ದೆಹಲಿ ಎಂಬ ಸ್ಪಷ್ಟ ಸಂದೇಶವನ್ನು ಡಿಕೆ ಈ ಮಾತಿನ ಮೂಲಕ ನೀಡಿದ್ದಾರೆ. ಪುತ್ತೂರಿನಲ್ಲಿ ನಡೆದ ಕಾಂಗ್ರೆಸ್ ಭವನ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಆಡಿದ ಮಾತುಗಳು ಕೇವಲ ತತ್ವ ಚಿಂತನೆಯಲ್ಲ, ಅದು ಅವರ ರಾಜಕೀಯ ಜೀವನದ ಕಥನವಾಗಿತ್ತು. ಕಲ್ಲು ಕೆತ್ತಿದ್ರೆ ಶಿಲೆಯಾಗುತ್ತದೆ, ಲೋಹವನ್ನು ಕಾಯಿಸಿದ್ರೆ ರೂಪ ಪಡೆಯುತ್ತದೆ ಎನ್ನುವ ಉದಾಹರಣೆಗಳ ಮೂಲಕ ಅನೇಕ ಪೆಟ್ಟು ತಿಂದ ಬಳಿಕವೇ ನಾನು ಉಪಮುಖ್ಯಮಂತ್ರಿಯಾಗಿ ಇಲ್ಲಿ ನಿಂತಿದ್ದೇನೆ ಎಂದು ಡಿಕೆ ಹೇಳಿದ್ರು. ಇದು ತಮ್ಮ ಹೋರಾಟ, ತ್ಯಾಗ ಮತ್ತು ಪಕ್ಷಕ್ಕಾಗಿ ಕಟ್ಟಿದ ಸಂಘಟನೆಯ ನೆನಪಿನ ಮೂಲಕ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ ಎನ್ನುವ ಸಂದೇಶವನ್ನು ಕಾರ್ಯಕರ್ತರು ಹಾಗೂ ಶಾಸಕರಿಗೆ ರವಾನಿಸಿದ ಮಾತಾಗಿತ್ತು. ಇದಕ್ಕೆ ಬೆನ್ನಟ್ಟಿಯಾಗಿ ಡಿಕೆ ಬಣದ ಶಾಸಕರು ಬಹಿರಂಗವಾಗಿ ಮಾತನಾಡಲು ಆರಂಭಿಸಿದ್ರು. ದಾವಣಗೆರೆಯಲ್ಲಿ ಶಾಸಕ ಬಸವರಾಜ್ ಶಿವಗಂಗಾ ನೀಡಿದ ಹೇಳಿಕೆಗಳು ಈ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿತು. ಅಧಿಕಾರ ಹಂಚಿಕೆ ಒಪ್ಪಂದವಾಗಿದೆ. ಡಿಕೆಶಿಗೆ 139 ಶಾಸಕರ ಬೆಂಬಲವಿದೆ. 40ರಿಂದ 50 ಯುವ ಶಾಸಕರು ಡಿಕೆ ಏನ್ ಹೇಳಿದ್ರು ಮಾಡಲು ಸಿದ್ಧ ಎಂಬ ಮಾತುಗಳು ಹೈಕಮಾಂಡ್ ಮೇಲೆ ನೇರ ಒತ್ತಡ ತರುವ ಪ್ರಯತ್ನವಾಗಿತ್ತು. ಈ ಹೇಳಿಕೆಗಳ ಮೂಲಕ ಡಿಕೆ ಬಣ ತಮ್ಮ ಶಕ್ತಿ ಕೇವಲ ಮಾತಲ್ಲ, ಸಂಖ್ಯೆಯಲ್ಲಿದೆ ಎಂದು ತೋರಿಸಲು ಮುಂದಾಯಿತು. ಇತ್ತ ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ಮತ್ತೆ ಮಾತನಾಡುತ್ತಿರುವುದಕ್ಕೆ ರಾಜಕೀಯ ಕಾರಣಗಳಿವೆ. ಡಿಕೆ ಬಣದಿಂದ ನಿರಂತರವಾಗಿ ಒಪ್ಪಂದ ಸ್ಪಷ್ಟಪಡಿಸಿ ಎಂಬ ಬೇಡಿಕೆ ಬಂದಾಗ ಸಿಎಂ ಸ್ಥಾನಕ್ಕೆ ಸಂಬಂಧಿಸಿದ ಊಹಾಪೋಹಗಳನ್ನು ಕಡಿವಾಣ ಹಾಕಲು ಯತೀಂದ್ರ ಮುಂದೆ ಬಂದಿದ್ದಾರೆ. ಅವರು ತಮ್ಮ ತಂದೆಯ ಪರವಾಗಿ ಮಾತನಾಡುತ್ತಿದ್ದಾರೆ. ಆದ್ರೆ ಆ ಮಾತುಗಳು ಕಾಂಗ್ರೆಸ್ ಒಳಗಡೆ ಕುಟುಂಬ ರಾಜಕಾರಣದ ಆರೋಪಕ್ಕೂ ದಾರಿ ಮಾಡಿಕೊಡ್ತಿವೆ.
ಇದೇ ಕಾರಣಕ್ಕೆ ಡಿಕೆ ಬಣ ಇನ್ನಷ್ಟು ಕೋಪಗೊಂಡಿತ್ತು. ವಾಕ್ಸಮರ ತೀವ್ರಗೊಂಡಿದೆ. ಈ ಎಲ್ಲಾ ಗದ್ದಲದ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಸಂಪೂರ್ಣ ಮೌನವಾಗಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಬಜೆಟ್ ಸಿದ್ಧತಾ ಸಭೆಗಳಲ್ಲಿ ತೊಡಗಿರುವ ಮೂಲಕ ನಾನು ಆಡಳಿತದಲ್ಲಿ ಬ್ಯುಸಿ, ರಾಜಕೀಯ ಕಿತ್ತಾಟದಲ್ಲಿ ಅಲ್ಲ ಎಂಬ ಸಂದೇಶವನ್ನು ಅವರು ರವಾನಿಸಿದ್ದಾರೆ. ಇದು ದುರ್ಬಲತೆ ಅಲ್ಲ, ಬಲವಾದ ರಾಜಕೀಯ ತಂತ್ರ. ಮಾತನಾಡಿದ್ರೆ ಸಂಘರ್ಷ ಹೆಚ್ಚುತ್ತದೆ. ಮೌನದಿಂದ ಎದುರಾಳಿಯ ತಾಳ್ಮೆ ಪರೀಕ್ಷೆ ನಡೆಯುತ್ತದೆ ಎಂಬುದು ಸಿದ್ದರಾಮಯ್ಯಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಪರಿಣಾಮ ಗಂಭೀರವಾಗಿರಲಿದೆ. ಗ್ಯಾರಂಟಿ ಸರ್ಕಾರದ ಸಾಧನೆಗಳಿಗಿಂತ ಕುರ್ಚಿ ಕದನವೇ ದೊಡ್ಡ ವಿಷಯವಾಗುತ್ತದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಂದ ಹಿಡಿದು ಲೋಕಸಭೆ ಚುನಾವಣೆಗಳವರೆಗೆ ಪಕ್ಷದ ಒಳಜಗಳ ಬಿಜೆಪಿ ಕೈಗೆ ದೊಡ್ಡ ಅಸ್ತ್ರವಾಗಬಹುದು. ಕಾರ್ಯಕರ್ತರಲ್ಲಿ ಗೊಂದಲ, ಮತದಾರರಲ್ಲಿ ಬೇಸರ ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಪಕ್ಷದೊಳಗಿನ ಈ ಸಂಘರ್ಷವನ್ನು ಹೈಕಮಾಂಡ್ ಬೇಗನೆ ನಿಯಂತ್ರಿಸದಿದ್ರೆ ಗೆದ್ದ ಸರ್ಕಾರವೇ ಸೋಲಿನ ಹಾದಿ ಹಿಡಿಯುವ ಅಪಾಯವಿದೆ. ಡಿಕೆ ಶಿವಕುಮಾರ್ ರಾಜಕೀಯವಾಗಿ ದುರ್ಬಲ ವ್ಯಕ್ತಿಯಲ್ಲ. ಸಂಘಟನಾ ಶಕ್ತಿ, ಹಣಕಾಸು ನಿರ್ವಹಣೆ, ಕಾರ್ಯಕರ್ತರ ಹಿಡಿತ ಈ ಎಲ್ಲವೂ ಅವರ ಶಕ್ತಿಗಳು. ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರ ನಿರ್ಣಾಯಕ. ಅದಕ್ಕಾಗಿಯೇ ಅವರ ಆಕಾಂಕ್ಷೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲು ಹೈಕಮಾಂಡ್ಗೂ ಕೂಡ ಸಾಧ್ಯವಿಲ್ಲ. ಮತ್ತೊಂದೆಡೆ ಸಿದ್ದರಾಮಯ್ಯಗೆ ಜನಬೆಂಬಲ, ಅನುಭವ, ಆಡಳಿತದ ಹಿಡಿತವಿದೆ. ಈ ಇಬ್ಬರ ನಡುವೆ ಸಮತೋಲನ ಸಾಧಿಸುವುದೇ ಕಾಂಗ್ರೆಸ್ ಮುಂದಿನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಒಳಜಗಳದ ಪರಿಣಾಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ದಿನೇ ದಿನೇ ಹೆಚ್ಚುತ್ತಿದೆ. ದೆಹಲಿ ಮೌನ ವಹಿಸಿಕೊಂಡಿದ್ದರೂ ಆ ಮೌನವೇ ಈಗ ಅನುಮಾನಗಳಿಗೆ ದಾರಿ ಮಾಡಿಕೊಡುತ್ತಿದೆ. ಹೈಕಮಾಂಡ್ ಸ್ಪಷ್ಟವಾಗಿ ಯಾರು ಎಷ್ಟು ಕಾಲ ಮುಖ್ಯಮಂತ್ರಿ ಎಂದು ಹೇಳದಿರುವುದೇ ಎರಡು ಬಣಗಳಿಗೆ ತಮ್ಮ ತಮ್ಮ ರೀತಿಯಲ್ಲಿ ಹೇಳಿಕೆ ನೀಡಲು ಅವಕಾಶ ಕೊಟ್ಟಿದೆ. ಇದರ ಪರಿಣಾಮವಾಗಿ ಪಕ್ಷದೊಳಗಿನ ಶಿಸ್ತು ಸಡಿಲವಾಗ್ತಿದ್ದು ಸಾರ್ವಜನಿಕ ವೇದಿಕೆಗಳಲ್ಲಿ ಪರಸ್ಪರ ತಿರುಗೇಟು ನೀಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವ್ಯವಸ್ಥೆಯ ದುರ್ಬಲತೆಯನ್ನು ಬಹಿರಂಗಪಡಿಸುತ್ತಿದೆ. ಇನ್ನೊಂದೆಡೆ ವಿರೋಧ ಪಕ್ಷ ಬಿಜೆಪಿ ಈ ಬೆಳವಣಿಗೆಯನ್ನು ಮೌನವಾಗಿ ಗಮನಿಸುತ್ತಿಲ್ಲ. ಅದು ಪ್ರತಿದಿನವೂ ಉಪಯೋಗಿಸಿಕೊಳ್ಳುತ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಆಡಳಿತಕ್ಕಿಂತ ಕುರ್ಚಿಯೇ ಮುಖ್ಯ ಎಂಬ ನ್ಯಾರೇಟಿವ್ ಅನ್ನು ಬಿಜೆಪಿ ಬಲವಾಗಿ ಕಟ್ಟುತ್ತಿದೆ. ಗ್ಯಾರಂಟಿಗಳ ಬಗ್ಗೆ ಮಾತನಾಡಬೇಕಿದ್ದ ಸರ್ಕಾರ ಮುಖ್ಯಮಂತ್ರಿ ಕುರ್ಚಿಯ ಗೊಂದಲದಲ್ಲಿ ಸಿಲುಕಿದೆ ಎಂಬ ಭಾವನೆ ಜನರಲ್ಲಿ ಮೂಡುತ್ತಿದೆ. ಈ ರೀತಿಯ ಚಿತ್ರಣ ಮುಂದುವರೆದ್ರೆ ಸ್ಥಳೀಯ ಚುನಾವಣೆಗಳಷ್ಟೇ ಅಲ್ಲ, ಲೋಕಸಭೆ ಚುನಾವಣೆಗಳಲ್ಲಿಯೂ ಕಾಂಗ್ರೆಸ್ಗೆ ನಷ್ಟವಾಗುವ ಸಾಧ್ಯತೆ ಇದೆ. ಇದೀಗ ಕಾಂಗ್ರೆಸ್ ಎದುರಿಸುತ್ತಿರುವ ನಿಜವಾದ ಸವಾಲು ಮುಖ್ಯಮಂತ್ರಿ ಬದಲಾವಣೆ ಅಲ್ಲ, ಪಕ್ಷದ ಏಕತೆ. ಸಿದ್ದರಾಮಯ್ಯ ಅವರ ಅನುಭವ ಮತ್ತು ಜನಬೆಂಬಲ, ಡಿಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ, ಈ ಎರಡನ್ನು ಒಟ್ಟಾಗಿ ಬಳಸಿಕೊಳ್ಳದೆ ಹೋದ್ರೆ ಕಾಂಗ್ರೆಸ್ ತನ್ನದೇ ಶಕ್ತಿಯನ್ನು ತನ್ನ ವಿರುದ್ಧವೇ ಬಳಸಿಕೊಂಡಂತಾಗುತ್ತದೆ. ಈ ಹೋರಾಟವನ್ನು ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳಿಸದಿದ್ರೆ ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೆದ ಪೈಪೋಟಿ ಪಕ್ಷದ ಭವಿಷ್ಯಕ್ಕೆ ದೊಡ್ಡ ಪ್ರಶ್ನಾರ್ಹವಾಗುವ ಅಪಾಯವನ್ನು ತಂದೊಡ್ಡುತ್ತದೆ. ಇಡೀ ಚಿತ್ರದಲ್ಲಿ ನಿಜವಾದ ಪೈಪೋಟಿ ಯತೀಂದ್ರ ಮತ್ತು ಡಿಕೆ ನಡುವಲ್ಲ, ಅದು ಅಧಿಕಾರವನ್ನು ಉಳಿಸಿಕೊಳ್ಳುವ ಶಕ್ತಿ ಮತ್ತು ಅಧಿಕಾರವನ್ನು ಪಡೆಯಬೇಕೆಂಬ ಆಕಾಂಕ್ಷೆಯ ನಡುವಿನ ಹೋರಾಟ. ಈ ಹೋರಾಟ ಶಿಸ್ತು ಮೀರಿದ್ರೆ ಕಾಂಗ್ರೆಸ್ ದುರ್ಬಲವಾಗುತ್ತದೆ, ನಿಯಂತ್ರಿತವಾಗಿ ನಡೆದ್ರೆ ಪಕ್ಷ ಇನ್ನಷ್ಟು ಬಲಿಷ್ಠವಾಗಬಹುದು. ಈಗ ಕರ್ನಾಟಕ ಕಾಂಗ್ರೆಸ್ ನಿಂತಿರುವುದು ಬೆಂಕಿಯ ಮೇಲೆ ನಡೆಯುವಂತ ಪರಿಸ್ಥಿತಿಯಲ್ಲಿ ಒಂದು ತಪ್ಪು ಹೆಜ್ಜೆ ಇಟ್ರೆ ಆ ಬೆಂಕಿ ಇಡೀ ಪಕ್ಷವನ್ನೇ ಸುಡಬಹುದು. ಒಟ್ನಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಇಂದು ನಡೆಯುತ್ತಿರುವಂತ ಈ ಹೋರಾಟ ಕೇವಲ ವ್ಯಕ್ತಿಗಳ ನಡುವಿನ ಜಗಳ ಅಲ್ಲ, ಇದು ಅಧಿಕಾರ, ಆಕಾಂಕ್ಷೆ ಮತ್ತು ಸಮಯದ ನಡುವಿನ ಸಂಘರ್ಷ. ಒಂದು ಕಡೆ ಜನ ಬೆಂಬಲ, ಅನುಭವ ಮತ್ತು ಆಡಳಿತದ ಹಿಡಿತ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಸಂಘಟನೆ, ಶಕ್ತಿ ಮತ್ತು ಮುಂದಿನ ನಾಯಕತ್ವದ ಆಕಾಂಕ್ಷೆ ಹೊಂದಿರುವ ಡಿಕೆ ಶಿವಕುಮಾರ್. ಇವರ ಮಧ್ಯೆ ನಿಂತಿರೋದು ಕಾಂಗ್ರೆಸ್ ಪಕ್ಷದ ಭವಿಷ್ಯ.
ಒಳಜಗಳ ಮುಂದುವರೆದ್ರೆ ಸರ್ಕಾರ ದುರ್ಬಲವಾಗುತ್ತದೆ, ನಿಯಂತ್ರಿಸಿದ್ರೆ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠವಾಗುತ್ತೆ. ಸಿದ್ದರಾಮಯ್ಯರ ಮೌನ ತಂತ್ರವೇ, ಡಿಕೆಶಿಯ ಪ್ರಾರ್ಥನೆ ಫಲ ಕೊಡುತ್ತಾ, ಅಥವಾ ಈ ಕುರ್ಚಿ ಸಮರವೇ ಕಾಂಗ್ರೆಸ್ಗೆ ದೊಡ್ಡ ಬೆಲೆಯನ್ನ ಕಟ್ಟಿಸುತ್ತಾ? ಎಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ. ಇನ್ನು ಡಿಕೆ ಸಿಎಂ ಆಗ್ತಾರಾ ಇಲ್ವಾ? ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.